ಶಾಲಿನಿ ತನ್ನ ಅಪ್ಪ ಅಮ್ಮಂದರ ಜೊತೆ ಕನಕಪುರ್ನಲ್ಲಿ ಇರ್ತಿದ್ದಳು. ಒಂದು ದಿನ ಶಾಲಿನಿಯ ತಂದೆ ಡ್ಯೂಟಿಯಿಂದ ಬಂದು ಹೇಳ್ತಾರೆ, ನೈನಾಪುರ ಊರಿಗೆ ನನ್ನ ವರ್ಗಾವಣೆಯಾಗಿದೆ. ಅಪ್ಪ, ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನೈನಾಪುರ ಊರಲ್ಲಿ ದೆವ್ವ ಇದೆ ಅಂತ. ಆ ದೆವ್ವ ಮನುಷ್ಯರ ಕಣ್ಣುಗಳನ್ನ ಕಿತ್ಕೊಂಡು ಹೋಗುತ್ತೆ ಅಂತ. ಆತರ ಏನಿಲ್ಲ ಮಗಳೇ, ಕೇವಲ 6 ತಿಂಗಳು ಅಷ್ಟೇ ಅಲ್ವಾ, ಮತ್ತೆ ನಾವು ಇಲ್ಲಿ ವಾಪಸ್ ಬಂದು ಬಿಡೋಣ. ಶಾಲಿನಿ ಕುಟುಂಬ ನೈನಾಪುರ ಊರಲ್ಲಿ ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡು ಇರೋಕೆ ಶುರು ಮಾಡುತ್ತೆ. ಶಾಲಿನಿ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಅವಳು ಯಾವಾಗಲೂ ತಡರಾತ್ರಿವರೆಗೂ ತಾನು ಮದುವೆಯಾಗುವ ಹುಡುಗನ ಜೊತೆ ಮಾತಾಡ್ತಾ ಇರ್ತಾಳೆ. ಒಂದು ದಿನ ಪಕ್ಕದ ಮನೆ ಹೆಂಗಸು ಶಾಲಿನಿ ಮನೆಗೆ ಬರ್ತಾಳೆ. ನಾನು ನೋಡಿದ್ದೀನಿ, ನಿಮ್ಮ ಮಗಳು ರಾತ್ರಿ 2 ಗಂಟೆವರೆಗೂ ಬಾಲ್ಕನಿಯಲ್ಲಿ ನಿಂತುಕೊಂಡು ಮಾತಾಡ್ತಾ ಇರ್ತಾಳೆ. ಅವಳಿಗೆ ಹೇಳಿ 11 ಗಂಟೆ ಮೇಲೆ ಮನೆಯಿಂದ ಆಚೆ ಬರಬೇಡ ಅಂತ. ಯಾಕೆ ನಿಮಗೆ ಗೊತ್ತಿಲ್ವಾ ಊರಲ್ಲಿ ಕಣ್ಣು ಕಿತ್ಕೊಳ್ಳೋ ದೆವ್ವ ಇದೆ ಅಂತ? ಅಕ್ಕ, ನಾವು ಈ ಮೂಢನಂಬಿಕೆಗಳನ್ನೆಲ್ಲ ಒಪ್ಪೋದಿಲ್ಲ. ಒಂದು ದಿನ ರಾತ್ರಿ ಶಾಲಿನಿ ಅಮ್ಮ ಮತ್ತೆ ಅಪ್ಪ ನಿದ್ರೆ ಮಾಡ್ತಾ ಇರ್ತಾರೆ. ಆಗ ಅಚಾನಕ್ಕಾಗಿ ಶಾಲಿನಿಗೆ ಕೂಗುಕೊಳ್ಳೋ ಸದ್ದು ಕೇಳುತ್ತೆ. ಆಗ ಅವರಿಬ್ಬರು ಓಡ್ತಾ ಮೇಲೆ ಶಾಲಿನಿ ರೂಮ್ಗೆ ಹೋಗ್ತಾರೆ. ಅಮ್ಮ, ನನಗೆ ಏನು ಕಾಣಿಸ್ತಿಲ್ಲ. ಆ ದೆವ್ವ ನನ್ನ ಕಣ್ಣು ಕಿತ್ಕೊಂಡು ಹೋಗಿಬಿಡ್ತು. ಅಯ್ಯೋ, ನನ್ನ ಕಂದ ಇದೇನಾಗ್ಬಿಟ್ಟು. ಯಾವಾಗ ಗಂಡಿನ ಕಡೆ ಅವರಿಗೆ ಈ ವಿಷಯ ಗೊತ್ತಾಗುತ್ತೋ ಶಾಲಿನಿ ಕುರುಡಿಯಾಗಿ ಬಿಟ್ಟಳು ಅಂತ ಅವರು ಆ ಮದುವೆಯನ್ನ ಕ್ಯಾನ್ಸಲ್ ಮಾಡಿ ಬಿಡ್ತಾರೆ. ಸಾರಿ ಶಾಲಿನಿ, ನಮ್ಮ ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅಪ್ಪ, ನನಗೆ ನನ್ನ ಕಣ್ಣು ವಾಪಸ್ ಬೇಕು. ಶಾಲಿನಿಯ ಅಮ್ಮ ಮತ್ತು ಅಪ್ಪ ಪಕ್ಕದ ಮನೆ ಹೆಂಗಸಿನ ಹತ್ತಿರ ಹೋಗ್ತಾರೆ. ಅಣ್ಣ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಕ್ಕ, ಆ ದೆವ್ವ ಯಾರು ಎಲ್ಲಿಂದ ಬರ್ತಾಳೆ, ಎಲ್ಲಿಗೆ ಹೊರಟು ಹೋಗ್ತಾಳೆ, ಅವಳು ಜನರ ಕಣ್ಣನ್ನ ಯಾಕೆ ಕಿತ್ಕೊಂಡು ಹೋಗ್ತಾಳೆ? ನಿಜವಾದ ವಿಷಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಊರು ಜನ ಹೇಳ್ತಾರೆ ಆ ದೆವ್ವ ಒಂದು ಕೆಲಸದವಳು ಅಂತ. ಅವಳ ಹಿಂದೆ ಒಬ್ಬ ಮಾಂತ್ರಿಕ ಇದ್ದಾನಂತೆ. ಆ ಮಾಂತ್ರಿಕ ದೆವ್ವನ ಗುಲಾಮ ಮಾಡಿ ಇಟ್ಕೊಂಡಿದ್ದಾನೆ. ನಾವೇನಾದರೂ ಆ ದೆವ್ವನ ಹಿಂಬಾಲಿಸಿದರೆ ಮಾಂತ್ರಿಕನವರೆಗೂ ತಲುಪಬಹುದು, ಮತ್ತೆ ನಮಗೆ ಗೊತ್ತಾಗುತ್ತೆ ಅವನು ಆ ದೆವ್ವದಿಂದ ಇಂತಹ ಕೆಲಸ ಯಾಕೆ ಮಾಡಿಸುತ್ತಾನೆ. ಊರಿನ ಕೆಲವು ಜನ ಇಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ, ಮತ್ತೆ ಅವರು ವಾಪಸ್ ಕೂಡ ಬಂದಿಲ್ಲ. ಗೊತ್ತಾ? ಏನು ಬೇಕಾದರೂ ಆಗಲಿ, ನಮ್ಮ ಮಗಳು ಕಣ್ಣು ವಾಪಸ್ ಬರೋದಾದ್ರೆ ನಮ್ಮ ಕೈಯಿಂದ ಏನು ಸಾಧ್ಯನೋ ಅದು ಮಾಡೇ ಮಾಡ್ತೀವಿ. ಒಂದು ರಾತ್ರಿ ಶಾಲಿನಿ ಅಮ್ಮ ಅವಳ ನಿಜವಾದ ಕಣ್ಣಿನ ಮೇಲೆ ನಕಲಿ ಕಣ್ಣುಗಳನ್ನ ಅಂಟಿಸಿಕೊಂಡು ಊರಿನ ರಸ್ತೆ ಬದಿಯಲ್ಲಿ ನಿಂತುಕೊಳ್ತಾಳೆ. ರಾತ್ರಿ 1 ಗಂಟೆಗೆ ಆ ದೆವ್ವ ಬರುತ್ತೆ. ಅದು ರಸ್ತೆ ಬದಿಯಲ್ಲಿ ಆ ದೆವ್ವ ಶಾಲಿನಿ ಅಮ್ಮನ ಮೇಲಿನ ಕಣ್ಣುಗಳನ್ನ ಕಿತ್ಕೊಂಡು ಹೋಗ್ತಾಳೆ. ಮತ್ತೆ ಶಾಲಿನಿ ಅಮ್ಮ ಅಪ್ಪ ಆ ದೆವ್ವದ ಹಿಂದೇನೆ ಹೋಗ್ತಾರೆ. ಆ ದೆವ್ವ ಕಾಡಲ್ಲಿ ಮೂರ್ಕಳು ಒಂದು ಮನೆಯಲ್ಲಿ ನುಗ್ಗಿಬಿಡುತ್ತೆ. ಶಾಲಿನಿ ಅಪ್ಪ ಅಮ್ಮ ಆ ಮನೆಯೊಳಗೆ ಬಂದು ನೋಡ್ತಾರೆ. ಒಳಗೆ ಒಬ್ಬ ಮಾಂತ್ರಿಕ ಅಗ್ನಿಯನ್ನು ಹುರಿಸುತ್ತಾ ಮಂತ್ರ ಹೇಳ್ತಿರ್ತಾನೆ. ಬಂದೆ, ನನ್ನ ಗುಲಾಮಿ ಪ್ರೇತ ತೆಗೆದುಕೊಳ್ಳಿ ನನ್ನ ಮಾಲೀಕರೇ. ಅಯ್ಯೋ ಮೂರ್ಖ, ಅದು ನಕಲಿ ಕಣ್ಣುಗಳು. ಯಾರೋ ನಿನ್ನನ್ನ ಯಾಮಾರಿಸಿದ್ದಾರೆ. ನಾನು ನಿಮ್ಗೆ 100 ಜನರ ಕಣ್ಣುಗಳನ್ನ ತಂದು ಕೊಟ್ಟಿದ್ದೀನಿ. ಈಗ ನನ್ನನ್ನ ಬಿಡುಗಡೆಗೊಳಿಸಿ. ಇವಾಗ ಬೇಡ, ಇನ್ನು ನಿಮಗೆ 50 ಜನರ ಕಣ್ಣುಗಳನ್ನ ತಗೊಂಡು ಬರೋದಿದೆ. ಶಾಲಿನಿ ತಂದೆ ತಾಯಿ ಆಗಲೇ ಪೊಲೀಸಿನವರಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಬಂದು ಮಾಂತ್ರಿಕನನ್ನ ಸೆರೆ ಹಿಡಿಯುತ್ತಾರೆ. ಇವರೆಲ್ಲರನ್ನು ಸಾಯಿಸಿ ಬಿಡು ಪ್ರೇತ. ಇಲ್ಲ, ಇದುವರೆಗೂ ನಾನು ನಿನ್ನ ಮಾತು ಕೇಳಿದೆ, ತುಂಬಾ ಜನನ ಸಾಯಿಸಿದೆ. ಈಗ ನಾನು ನಿನ್ನ ಮಾತು ಕೇಳಲ್ಲ. ಪೊಲೀಸವನು ಮಾಂತ್ರಿಕನನ್ನ ಕೇಳ್ತಾನೆ, ಇದನ್ನೆಲ್ಲ ಯಾಕೆ ಮಾಡ್ತೀರಿಯಾ? ನಾನು ಈ ಕಣ್ಣುಗಳನ್ನ ಹಂಗಾಮಗಳನ್ನ ಖರೀದಿ ಮಾಡೋರಿಗೆ ಮಾಡ್ತೀನಿ. ಒಂದು ಕಣ್ಣಿನ ಜೋಡಿ ಲಕ್ಷಾಂತರ ರೂಪಾಯಿ ಮಾರುಕಟ್ಟೆ ಆಗುತ್ತೆ. ನೀನು ಆ ಪ್ರೇತದಿಂದ ಎಷ್ಟು ಜನದ ಕಣ್ಣುಗಳನ್ನ ಕಿತ್ಕೊಂಡಿದ್ದೀಯಾ? ಅದೇ ಪರಿತೆ ಕೇಳಿ ಅವರೆಲ್ಲರ ಕಣ್ಣುಗಳನ್ನ ವಾಪಸ್ ಕೊಡಿಸಿಬಿಡು, ಇಲ್ಲಾಂದ್ರೆ ನಿನ್ನ ಸೂಟ್ ಮಾಡಿ ಬಿಡ್ತೀನಿ. ಬೇಡ, ಆತರ ಮಾಡಬೇಡ. ಮಾಂತ್ರಿಕ ಎಲ್ಲರ ಕಣ್ಣುಗಳನ್ನ ವಾಪಸ್ ಮಾಡಿ ಸರಿ ಮಾಡಿ ಬಿಡ್ತಾನೆ. ಪೊಲೀಸವರು ಮಾಂತ್ರಿಕನನ್ನ ಹಿಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಶಾಲಿನಿ ತನ್ನ ಕಣ್ಣುಗಳನ್ನ ವಾಪಸ್ ಪಡೆದುಕೊಂಡು ಖುಷಿಯಾಗ್ತಾಳೆ.